ಅದು ಹೆಂಗೆ ತಲೆ ಓಡಿಸಿ ಹಾಕ್ತಾರೋ ನಮಗಂತೂ ಗೊತ್ತಿಲ್ಲಪ್ಪ. ಈ ರೀತಿ ತೊಗೋಬೇಕು. ಫ್ರಂಟಲ್ಲಿ ಈಗ ಬಂದಾಗ ಹೆಂಗೆ ಕಟ್ಟಿಂಗ್ ಮಾಡೋದು ನೋಡಿ, ಈ ರೀತಿ ಬಂದರೆ ಹೆಂಗೆ ಕಟ್ಟಿಂಗ್ ಮಾಡೋದು? ಹಿಂಗೆ ಬಂದರೆ ಹಾಂ ನೋಡಿ, ಈ ಥರ ಪೀಸ್ ಇದೆ. ಈ ಪೀಸಲ್ಲಿ ಹೆಂಗೆ ಕೊಡೋದು, ಹೆಂಗೆ ಮಾಡೋದು ನೋಡಿ. ಹಿಂಗೆ ಬರುತ್ತೆ ಇದು, ಆ್ಯಕ್ಚುಲಿ ಹಿಂಗೆ ಬರುತ್ತೆ. ಹಿಂಗಿದೆ, ಈ ಥರ ಇದೆ ಇದು. ಇವಾಗ ಹೆಂಗೆ ಇದನ್ನು ಕಟ್ ಮಾಡೋದು? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಬಂದುಬಿಟ್ಟು ಈ ಥರ ವರ್ಕ್ ಆಗಿರೋ ಬ್ಲೌಸು ಕಟ್ಟಿಂಗು ಸ್ಟಿಚಿಂಗ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಒಂದೊಂದು ಇಲ್ಲಿ ನೆಕ್ಕು ಅಗಲ ಬಂದಿರುತ್ತೆ, ಅದಕ್ಕೆ ಯಾವ ಟ್ರಿಕ್ ಉಪಯೋಗಿಸಿ ನಾವು ಈ ಥರ ವರ್ಕ್ ಬ್ಲೌಸ್ಗಳನ್ನ ಎಂಬ್ರಾಯ್ಡಿಂಗ್ ಆಗಲಿ, ಮಾಮೂಲಿ ವರ್ಕ್ ಆಗಲಿ, ಹ್ಯಾಂಡ್ ವರ್ಕ್ ಆಗಲಿ ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಇದು ಲೈನಿಂಗ್ ಬಟ್ಟೆ ತೊಗೊಂಡಿದ್ದೀನಿ. ಈ ಥರ ಯಾವಾಗಲೂ ಓಪನ್ ಇರೋದು ಆ ಕಡೆ ಇರಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ಓಕೆನಾ? ಯಾವಾಗಲೂ ಆ ಥರ ಇಟ್ಕೊಳ್ಳಿ. ಈಗ ಇದು ಜಾರ್ ಕವರ್ ಅಂತ ಇಟ್ಕೊಳ್ಳೋಣ. ಮೊದಲನೇದಾಗಿ ಈ ಕಡೆ ಒಂದು 1/2 ಇಂಚು ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಫಸ್ಟು. ಈಗ ಬ್ಲೌಸ್ನ ಉದ್ದ ನೋಡ್ಕೋಬೇಕು. ಈ ರೀತಿ ಇಟ್ಕೊಂಡು ಬ್ಲೌಸ್ನ ಉದ್ದ ನೋಡ್ಕೊಳ್ಳಿ. ಇಲ್ಲ ನೀವು ಟೇಪಲ್ಲೇ ನೋಡ್ತೀವಿ ಅಂದರೂ ಟೇಪಲ್ಲಿ ಹೋಗ್ಬೋದು. ಈ ರೀತಿ ಇಟ್ಕೊಂಡು ಇಲ್ಲಿ ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ಲ, ಅಲ್ಲಿ 1/2 ಇಂಚು ಸ್ಟಿಚಿಂಗ್ ಬಿಟ್ಟು ತೊಗೊಳ್ಳಿ. ಟೋಟಲು ನಮಗೆ 14 ಇದೆ. 14 ಇಂಚಿದೆ. ಇಲ್ಲಿ ಆಲ್ರೆಡಿ ಸ್ಟಿಚಿಂಗ್ ಬಿಟ್ಟಿರೋದ್ರಿಂದ ಅದೇನು ಬೇಡ. ಇನ್ನು 14 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಸ್ಟಿಚಿಂಗು ಸೇರಿಸಿ ತೊಗೊಂಡಿರುವಂಥದ್ದು. ಇವಾಗ ಇಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಏನು ಮಾರ್ಕ್ ಮಾಡಿದ್ದೀವಿ ಇಲ್ಲಿಗೆ. ಇವಾಗ ಬ್ಲೌಸ್ನ ಉದ್ದ, ಇದು ಬೆನ್ನಿನ ಉದ್ದ ನೋಡ್ಕೋಬೇಕು. ಬೆನ್ನಿನ ಉದ್ದನೂ ಬಂದುಬಿಟ್ಟು ಈ ರೀತಿ ಡೀಪು ನೋಡಿ, ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇರುತ್ತಲ್ಲ, ಇವಾಗ ಇಲ್ಲಿಂದ 3.5 ಬರುತ್ತೆ. ಓಕೆನಾ? ಇಲ್ಲಿ 3.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಮೇಲೆ ಒಂದು 1/4 ಇಂಚು ತೊಗೊಳ್ಳಿ. ಇಲ್ಲಿಂದ 3.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಆಲ್ರೆಡಿ ರೆಡಿ ವರ್ಕ್ ಇರೋದ್ರಿಂದ ನಾವು ಏನು ಮಾಡೋಕ್ಕಾಗಲ್ಲ, ಮಾರ್ಕ್ ಮಾಡಿದ್ದೀನಿ ಅಷ್ಟೇ. ಓಕೆನಾ? ಇವಾಗ ಸೊಂಟದ ಸುತ್ತಳತೆ ತೊಗೊಳ್ಳೋಣ. ಇವಾಗ ಉಕ್ಸ್ಪಟ್ಟಿ ಕಡೆಯಿಂದ ತೊಗೊಳ್ಳಿ. ಯಾವಾಗಲೇ ತೊಗೊಂಡ್ರು ಅಷ್ಟೇ ಸೊಂಟದ ಸುತ್ತಳತೆ ಮಾಡಿ ಈ ಥರ ಉಕ್ಸ್ಪಟ್ಟಿ ಕಡೆಯಿಂದ ತೊಗೊಳ್ಳಿ. ಓಕೆನಾ? ಈ ರೀತಿ ತೊಗೊಂಡು ಹೀಗೆ ಇದು ಬಂದ್ಬಿಟ್ಟು 34 ಇಂಚು ಬಂತು. ಇದನ್ನು 4 ಭಾಗ ಮಾಡ್ಕೊಳ್ಳಿ. ಟೇಪ್ನ ಈ ರೀತಿ 4 ಭಾಗ ಮಾಡಿ ಈಗ ಇಲ್ಲಿಂದ 8.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ 1 ಇಂಚು ಡಾಟ್ಗೆ, 2 ಇಂಚು ಸ್ಟಿಚಿಂಗಿಗೆ. ಓಕೆನಾ? ಇದು ರೆಡಿ ಆಯಿತು. ಮತ್ತು ಇವಾಗ ಎದೆ ಸುತ್ತಳತೆ ತೊಗೋಬೇಕು. ಎದೆ ಸುತ್ತಳತೆ ಬಂದ್ಬಿಟ್ಟು ಈ ರೀತಿ ಉಕ್ಸ್ಪಟ್ಟಿ ಕಡೆಯಿಂದ ತೊಗೊಳ್ಳಿ. ಈ ರೀತಿ ಇಟ್ಕೊಂಡು ಬ್ಲೌಸ್ನ ಇಲ್ಲಿಂದ ಇಲ್ಲಿ ಕಂಕ್ಳ ಹತ್ರ ಜಾಯಿಂಟ್ ಇರುತ್ತಲ್ಲ ಅಲ್ಲಿವರೆಗೂ ತೊಗೊಳ್ಳಿ. ಓಕೆನಾ? ಇದು ಬಂದ್ಬಿಟ್ಟು ನಮಗೆ 10 ಕಾಲಿದೆ. ಓಕೆನಾ? 10 ಕಾಲಿಗೆ ಮಾರ್ಕ್ ಮಾಡ್ಕೊಳ್ಳಿ. 10 ಕಾಲಿಗೆ ಮಾರ್ಕ್ ಮಾಡಿ ಇಲ್ಲಿ ಬಂದ್ಬಿಟ್ಟು 2 ಕಾಲು ತೊಗೊಳ್ಳಿ. ಇದು 40 ಇಂಚು ಎದೆ ಸುತ್ತಳತೆ ಇರೋದ್ರಿಂದ 2 ಕಾಲು ತೊಗೊಳ್ಳಿ. ಓಕೆನಾ? 2 ಕಾಲು ತೊಗೊಂಡು ಮತ್ತು ಇದು ಪಟ್ಟಿಯೊಬ್ಬರಿಗೆ ದೊಡ್ಡದು ಬೇಕು ಚಿಕ್ಕದು ಬೇಕು ಅಂತಾರೆ, ಅದು ನೋಡ್ಕೊಂಡಿಡಿ. ಇದು 2 ಇಂಚಿಗಿದೆ, 2 ಕಾಲಿದೆ. 2 ಕಾಲು ಅಂದರೆ ಈ ಕಡೆ ಸ್ಟಿಚಿಂಗ್ ಬಿಟ್ಟು ಟೋಟಲು ನಮಗೆ ನೆಕ್ ಬಿಡ್ತು ಮತ್ತು ಶೋಲ್ಡರ್ ಬಂದ್ಬಿಟ್ಟು 5 ಕಾಲಿದೆ. ಓಕೆನಾ? 5 ಕಾಲು 5.5 ಇಟ್ಕೋಬೋದು. ಅದು ಅಂದರೆ ನಮಗೆ ಶೋಲ್ಡರ್ ಪಟ್ಟಿ ಚಿಕ್ಕದಿದೆ, ಅದಕ್ಕೋಸ್ಕರ. ಓಕೆನಾ? ಆಯಿತು. ಈ ಕಡೆಯಿಂದ ಇಲ್ಲಿಂದ ಇಲ್ಲಿಗೆ 6 ಇಂಚು ತೊಗೊಳ್ಳೋಣ. ಇಲ್ಲಾಂದರೆ ಇದು ಅಳತೆ ಇರುತ್ತಲ್ಲ, ಇದ್ರ ಅಳತೆನೇ ತೊಗೋಬೋದು, ತೊಂದರೆ ಇಲ್ಲ. ಇದು ಮಾಮೂಲಿ ಬ್ಲೌಸೇ ಅಲ್ವಾ, ಹಾಗಾಗಿ ಇದೇ ಅಳತೆನೇ ತೊಗೋಬೋದು. ಈ ರೀತಿ ಬಂತು ನೋಡಿ. ನಾನು ಹೇಳ್ದ 6 ಇಂಚು ಕರೆಕ್ಟಾಗಿ ಇದೆ. ನಾನು ಮಾರ್ಕ್ ಮಾಡಿರೋಷ್ಟಕ್ಕೆ ಬಂದಿದೆ. ಹಿಂಗೆ ಜಾಯಿಂಟ್ ಮಾಡ್ಕೊಳ್ಳಿ. ಈಗ ಜಾಯಿಂಟ್ ಮಾಡಿ ಮತ್ತು ಈ ಕಡೆಯಿಂದ ಈಗ ಜಾಯಿಂಟ್ ಮಾಡಿ
ಇಲ್ಲಿಂದ ಈ ರೀತಿ ಶೇಪ್ ಕೊಡಿ. ಓಕೆನಾ? ಆಯಿತು. ಮತ್ತು ಇವಾಗ ಇಲ್ಲಿಂದ ಇದನ್ನು ಜಾಯಿಂಟ್ ಮಾಡ್ಕೊಂಡ್ಬಿಡೋಣ. ಈ ರೀತಿ ಜಾಯಿಂಟ್ ಮಾಡಿಕೊಂಡು ಹಿಂಗೆ ಬರುತ್ತೆ. ಆದರೆ ಇದು ಕಟಿಂಗ್ ಮಾಡಬಾರ್ದು. ಓಕೆನಾ? ಈ ರೀತಿಯಲ್ಲಿ ಇವಾಗ ಇದು ರೆಡಿ ಆಯಿತು. ಓಕೆನಾ? ಇದರದ್ದು ಇನ್ನೇನು ಮಾಡೋಂಗಿಲ್ಲ, ಕಟ್ ಮಾಡ್ಕೊಂಬಿಡೋಣ. ನೆಕ್ ಕಟ್ ಮಾಡೋಕ್ಕೆ ಹೋಗಬಾರ್ದು, ಯಾಕೆಂದರೆ ಕಟ್ ಮಾಡಿದ್ಮೇಲೆ ಸ್ಟಿಚಿಂಗ್ ಮಾಡೋಕ್ಕೆ ಕಷ್ಟ ಆಗಿಬಿಡುತ್ತೆ. ನಾವು ಕಟ್ ಮಾಡೋಕ್ಕೆ ಮುಂಚೆನೇ ಸ್ಟಿಚ್ ಮಾಡ್ಕೋಬೇಕು. ಯಾಕಂದರೆ ನಮ್ಮ ಅಳತೆಗೆ ಅದು ಬರೋಲ್ಲ, ಅದರ ಅಳತೆಗೆ ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಯಾಕೆಂದರೆ ರೆಡಿ ಇರುತ್ತಲ್ಲ, ಅದಕ್ಕೋಸ್ಕರ. ರೆಡಿ ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ದು ಮಾಮೂಲಿ ಎಂಬ್ರಾಯ್ಡಿಂಗ್ ಮಾತ್ರ ಸ್ವಲ್ಪ ಮಾರ್ಕ್ ಮಾಡ್ಕೊಂಡಿರೋ ಅಳತೆಗೆ ಮಾಡಿಸ್ಬೋದು. ಈ ಕಂಪ್ಯೂಟ್ರದ್ದು, ಈ ರೆಡಿದು ಇವೆಲ್ಲ ನಾವು ಹೇಳ್ದಂಗೆ ಇರೋಲ್ಲ, ಸ್ವಲ್ಪ ಜಾಸ್ತಿನೇ ಇರುತ್ತೆ ನೆಕ್ ಬಿಡ್ತು. ಆಗ ನೋಡಿಕೊಂಡು ನಾವು ಅಡ್ಜಸ್ಟ್ ಮಾಡ್ಕೋಬೇಕು, ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ. ಓಕೆನಾ? ಇದಾಯಿತು. ಇದೂ ಅಷ್ಟು ಇದೇನು ಕಟಿಂಗ್ ಮಾಡೋದು ಬೇಡ, ಈಗ ಸೈಡ್ ಇಡೋಣ. ಈಗ ಇದನ್ನು ಉಲ್ಟಾ ತಿರುಗಿಸ್ಕೋಬೇಕು. ಏನಕ್ಕಪ್ಪ ಅಂದರೆ ಈ ಕಡೆ ಓಪನ್ ಇರೋದು ನಮ್ಮ ಕಡೆ ಬರಲಿ, ಕ್ಲೋಸ್ ಇರೋದು ಆ ಕಡೆ ಹೋಗಲಿ. ಓಕೆನಾ? ಈ ರೀತಿ ಇಟ್ಕೊಳ್ಳಿ ಉಲ್ಟಾ. ಇವಾಗ ಇದೇನಿರುತ್ತೆ ಇದನ್ನು ಇದ್ರ ಮೇಲೆ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಈ ಕಡೆ ಮಾಮೂಲಿ ಒಂದು ಅರ್ಧ ಇಂಚು ಬಿಡಿ, ಸ್ಟಿಚಿಂಗಿಗೆ ಒಂದು ಅರ್ಧ ಇಂಚು ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಗೆ ಬೇಕು ಅಂದ್ರೆ ಇಲ್ಲೊಂದು ಪಿನ್ ಹಾಕ್ಕೋಬೋದು, ಇಲ್ಲ ಬೇಡ ಅಂದ್ರೂ ಬೇಡ. ಓಕೆನಾ? ಯಾಕೆಂದರೆ ಸರಿಯುತ್ತೆ ಅನ್ನೋದಾದರೆ ಒಂದು ಪಿನ್ ಹಾಕ್ಕೊಂಡ್ರೆ ಬೆಟರು. ಯಾಕೆಂದರೆ ಆ ಕಡೆ ಬಟ್ಟೆ ಸರಿಬಾರ್ದು ಅಂತ ಹಾಕ್ಕೊಂಡ್ರೆ ಒಳ್ಳೆಯದು. ಬಿಗಿನರ್ಸ್ಗಂತೂ ಒಳ್ಳೆಯದು. ಈ ಥರ ಒಂದು ಪಿನ್ ಹಾಕ್ಕೊಂಡ್ರೆ ಆ ಕಡೆ ಸರಿಯಲ್ಲ. ಈಗಿದು ಈ ಕಡೆ ಒಂದು ಸಲ ಕಟ್ ಮಾಡ್ಕೊತೀನಿ. ಇದು ನಮ್ಗೆ ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಟು ಕಟ್ ಮಾಡ್ತೀನಿ. ಆಯಿತು. ಈ ಕಡೆ ಮತ್ತು ಇದನ್ನು ಮ್ಯಾಚ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈಗ ಮತ್ತೆ ಈಗ ಕಟ್ ಮಾಡ್ಕೊಳ್ಳೋಣ. ಆಯಿತು. ಈಗ ಇಲ್ಲಿಂದ ಇಲ್ಲಿ 1 ಇಂಚು ಜಾಸ್ತಿ ತೊಗೊಳ್ಳಿ, ಯಾಕಂದರೆ ಡಾಟ್ ಹಿಡಿತೀವಲ್ಲ ಅದಕ್ಕೋಸ್ಕರ 1 ಇಂಚು ಜಾಸ್ತಿ. ಆಯಿತು. ಇಷ್ಟೇ ನಡೀತದೆ, ಇಷ್ಟೇ ಇದು. ಇವಾಗ ಇದನ್ನು ತೆಗೆದುಬಿಡೋಣ. ಓಕೆನಾ? ಈ ಪೀಸ್ ತೆಗೆದುಬಿಟ್ಟು ಸೈಡ್ ಇಟ್ಬಿಟ್ಟು ಇವಾಗ ಇಲ್ಲಿ ಶೇಪ್ ತೆಗಿಯೋಣ. ಕ್ರಾಸಾಗಿ ತೆಗೆದು ಜಾಯಿಂಟ್ ಮಾಡ್ಕೊಳ್ಳಿ. ಅಷ್ಟೇ. ಈಗ ಫ್ರಂಟು ಏನು ಕಟಿಂಗ್ ಮಾಡೋದು ಬೇಡ, ಯಾಕೆಂದರೆ ಅದು ರೆಡಿ ಬಂದಿರುತ್ತಲ್ಲ, ಹಾಗಾಗಿ ಇದನ್ನು ಅಷ್ಟು ಸುಮ್ಮನೆ ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ. ಈ ರೀತಿ ಇದನ್ನು ಅಷ್ಟೇ. ಹಿಂಗೆ ಜಾಸ್ತಿ ಎಳೆಯೋಕ್ಕೆ ಹೋಗಬೇಡಿ, ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತೀನಿ. ಈ ಥರ ನೀಟಾಗಿ ಇಟ್ಕೊಳ್ಳಿ. ಹಿಂಗೆ ಜಾಸ್ತಿ ಎಳೆದಾಗ ಎಕ್ಸ್ಪೆಂಡ್ ಆಗುತ್ತೆ. ಕರೆಕ್ಟಾಗಿ ಇಟ್ಕೋಬೇಕು. ನಿಮ್ಗೆ ಇಲ್ಲಿ ಶೋಲ್ಡರ್ ಜಾಯಿಂಟ್ ಹತ್ರ ಮತ್ತು ಇಲ್ಲಿ ಕರೆಕ್ಟಾಗಿರಬೇಕು ನೋಡಿ. ಈ ರೀತಿ ಕರೆಕ್ಟಾಗಿ ಬರಬೇಕು. ಓಕೆನಾ? ಇದೆ ಇದು ರೌಂಡ್ ಶೇಪ್ ಮಾಡ್ತೀನಿ, ಯಾಕೆಂದರೆ ಅದು ರೌಂಡ್ ಶೇಪ್ ಇದೆ, ಅದು ಅದಕ್ಕೆ ಇರಲಿ. ಈಗ ಡಾಟ್ ಪಾಯಿಂಟ್ ತಗೊಳ್ಳೋಣ. ಈ ಥರ ಉಕ್ಸ್ಪಟ್ಟಿ ತಗೊಂಡು ಹೀಗೆ ಶೋಲ್ಡರ್ ಇರುತ್ತಲ್ಲ, ಶೋಲ್ಡರ್ ಸ್ಟಿಚಿಂಗು ಸೇರಿಸಿ ತಗೊಳ್ಳಿ. 10.5 ಇದೆ. 10.5 ಇಲ್ಲಿ ಬೆಲ್ಟ್ ಜಾಯಿಂಟ್ ಆಗಿರುತ್ತಲ್ಲ, ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. 14.5 10.5 14.5. ಓಕೆನಾ? ಇಲ್ಲಿಂದ 10.5 ತಗೊಳ್ಳಿ ಡಾಟ್ ಪಾಯಿಂಟು. ಇಲ್ಲಿಂದ 14.5 ಒಂದು ಪಾಯಿಂಟ್ ಆ ಕಡೆ ಈ ಕಡೆ ಆಗುತ್ತೆ. ಇದನ್ನು ಪೇಂಟ್ ಮಾಡ್ಕೊಬಿಟ್ಟು ಈಗ ಇಲ್ಲಿ ಇದು ಇರುತ್ತಲ್ಲ ಉಕ್ಸ್ಪಟ್ಟಿ, ಹಿಂಗೆ ಇಟ್ಕೊಳ್ಳಿ. ಇಲ್ಲಿಂದ ಜಾಯಿಂಟ್ ಇರುತ್ತಲ್ಲ ಬೆಲ್ಟ್ ಜಾಯಿಂಟ್, ಇಲ್ಲಿಂದ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಏನಕ್ಕಪ್ಪ ಅಂದರೆ ಇಲ್ಲಿ ಸ್ಟಿಚಿಂಗ್ ಬರುತ್ತೆ, ಇಲ್ಲಿ ಸ್ಟಿಚಿಂಗ್ ಬರುತ್ತೆ, ಅದೇ ಡಾಟ್ ಹಿಡಿತೀವಿ, ಅದಕ್ಕೋಸ್ಕರ 1 ಇಂಚು ಜಾಸ್ತಿ ತೊಗೊಳ್ಳಿ. ಓಕೆನಾ? ಇಲ್ಲಿ ಮಾಮೂಲಿ ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ. ಇದು ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಈ ಪಟ್ಟಿಯಿಂದನೇ ತೊಗೊಳ್ಳಿ. ಓಕೆನಾ? ಈ ರೀತಿ ಇಟ್ಕೊಂಡು ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆಯಿಂದ 1 ಇಂಚು, ಆ ಕಡೆಯಿಂದ 1 ಇಂಚು. ಓಕೆನಾ? ಇಲ್ಲಿಂದ 1 ಇಂಚು, ಈ ಕಡೆಯಿಂದ 1 ಇಂಚು. ಓಕೆನಾ? ಈ ರೀತಿ ಬಂತು. ಇವಾಗ ಇದನ್ನು ನೋಡ್ತೀನಿ ಎಷ್ಟಿದೆ. ಕರೆಕ್ಟಾಗಿದೆ, ತೊಂದರೆ ಏನಿಲ್ಲ.
ಜಾಯಿಂಟ್ ಮಾಡ್ಕೊಳ್ಳಿ. ಮತ್ತು ಈ ಕಡೆಯಿಂದ ಜಾಯಿಂಟ್ ಮಾಡಿರ್ತೀವಿ ಬಿಟ್ಟು ಅಲ್ಲಿವರೆಗೂ ಮಾರ್ಕ್ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ. ಇಲ್ಲಿ ನಾನು 1 ಇಂಚು ಜಾಸ್ತಿ ತೊಗೊಳ್ಳಿ. ನಾವು ಇಲ್ಲಿ ಡಾಟ್ ಹಿಡಿಯೋಕ್ಕೆ ಮತ್ತು ಸ್ಟಿಚಿಂಗ್ ಓಕೆನಾ. ಮತ್ತು ಈ ಕಡೆಯಿಂದ ಹಿಂಗೆ ಜಾಯಿಂಟ್ ಮಾಡ್ಕೊಳ್ಳಿ. ಇಷ್ಟೇನೇ ಇದು ಕಟ್ ಮಾಡ್ಕೊಂಬಿಡೋಣ. ತುಂಬ ಈಸಿಯಾಗಿ ಒಂದು ಸಲ ನೀವು ಬ್ಲೌಸ್ ಕಟಿಂಗ್ ಕಲ್ತ್ಕೊಂಡ್ರೆ ಆರಾಮಾಗಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಬೋದು. ಅದಕ್ಕೆ ಶ್ರದ್ಧೆ ಇಟ್ಟು ಕಲ್ತ್ಕೋಬೇಕಾಗತ್ತೆ. ಅಯ್ಯೋ ಹಿಂಗೆ ಹಂಗೆ ಅನ್ಕೋಬಾರ್ದು, ಶ್ರದ್ಧೆ ಇಟ್ಟು ಕಲಿಬೇಕು. ನೋಡಿ ಇದು ಅಷ್ಟೇ, ಇದೂ ಏನು ಇದು ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಇದೂ ವರ್ಕ್ ಇರೋದ್ರಿಂದ ಹಾಗೆ ಸ್ಟಿಚ್ ಮಾಡ್ಕೊಂಡು ಆದ್ಮೇಲೆ ಕಟ್ ಮಾಡ್ಕೊಳ್ಳೋಣ. ಇವಾಗ ಇದು ಶೇಪ್ ತೆಗೆದುಬಿಡೋಣ. ಆಯಿತು, ಇಷ್ಟೇ ಆಯಿತು. ನೋಡಿ ಇವಾಗ ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆ ನಿಮಗೆ ಹೀಗೆ ಓಕೆನಾ. ಇದು ರೆಡಿ ಆಯಿತು. ನೋಡಿ ಫ್ರಂಟು ಬ್ಯಾಕ್ ರೆಡಿ ಆಯಿತು. ಈಗ ಸ್ಲೀವ್ಸ್ ಬಂದುಬಿಟ್ಟು ಇದು ಜಾಸ್ತಿ ಇಲ್ಲ ಬಟ್ಟೆ, ನಮಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಬಟ್ಟೆನ ನೋಡ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇದು ನಾವೇ ವರ್ಕ್ ಮಾಡಿದ್ರೆ ಚೆನ್ನಾಗಿ ವರ್ಕ್ ಮಾಡ್ಕೋಬೋದು. ಇವ್ರು ಮಾಡೋದು ನಮಗೆ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಮಾಡಿಬಿಡ್ತಾರೆ. ಇದು ನಮಗೆ 11 ಇಂಚ್ ಸಿಗುತ್ತೆ ಓಕೆನಾ. ಇಲ್ಲ 11 ಇಂಚ್ ಬಿಟ್ಟು 11.5 ತೊಗೊಂಡ್ರೆ ಸಾಕು, ಅದಕ್ಕಿಂತ ಜಾಸ್ತಿ ತೊಗೊಳಕ್ಕಾಗಲ್ಲ. ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ. ಜಾಸ್ತಿ ಇದೆ ಬಟ್ ಹಿಂಗೆ ತೊಗೊಳ್ಳೋಣ, ಜಾಯಿಂಟಿಂಗ್ ಬರೋಲ್ಲ ಹಿಂಗೆ ತೊಗೊಂಡ್ರೆ ಅಂತಷ್ಟೇ. ಇದು ಇದು ಬಟ್ಟೆ ಸ್ವಲ್ಪ ಜಾಸ್ತಿನೇ ಬಿಟ್ಟಿದ್ದಾರೆ, ಅದು ಏನೋ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತ, ಅದಕ್ಕೋಸ್ಕರ ಜಾಸ್ತಿ ಇದೆ ಬಟ್ಟೆ. ಇಲ್ಲಿಂದ 11 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಅವ್ರು ಇನ್ನೂ ಉದ್ದ ಬೇಕು ಅಂತ ಹೇಳಿದ್ರು, ಆದರೆ ಇನ್ನೂ ಉದ್ದ ಸಿಗಲ್ಲ ಇದರಲ್ಲಿ. ಅಷ್ಟೇ 11 ಇಂಚು ಮಿನಿಮಮ್. ಇವಾಗ ಇದನ್ನು ನೋಡಿ, ಇದು ಉದ್ದ ಇದೆ. ಇಷ್ಟು ಉದ್ದ ನಮ್ಗೆ ಹಾಕ್ಕೊಡೋಕ್ಕಾಗಲ್ಲ, ಅಲ್ಲಿ ಬಟ್ಟೆ ಸಾಕಾಗಲ್ಲ. ಇದು 11 ಇಂಚ್ ಮಾತ್ರ ನಮ್ಗೆ ಆಗೋದು. 11 ಇಂಚು ಮಾರ್ಕ್ ಮಾಡ್ತೀನಿ. ಇಷ್ಟು ಬರುತ್ತೆ. ಇನ್ನೂ 4 ಇಂಚ್ ಬೇಕು. 3.5 ಇಂಚ್ ಇದೆ. ಇಟ್ಕೊಂಡು ಇಲ್ಲಿ ಸ್ಟಿಚಿಂಗ್ ಇದೆ, ಇಲ್ಲ ಮಾರ್ಕ್ ಮಾಡ್ಕೊತೀನಿ ಅಂಬ್ರೆಲ್ಗೆ. ಇಲ್ಲಿಂದ ಕಂಕ್ಳ ಹತ್ರ ಜಾಯಿಂಟ್ ಇರುತ್ತಲ್ಲ ಅಲ್ಲಿಗೆ ಮಾರ್ಕ್ ಮಾಡಿ ಓಕೆನಾ. ಅಲ್ಲಿಂದ ಇದಕ್ಕೆ ಜಾಯಿಂಟ್ ಮಾಡಿ ತೆಗೆದುಬಿಟ್ಟು ಇಲ್ಲಿಂದ ಓಕೆನಾ. ಇಷ್ಟೇ. ಇದನ್ನು ಬೇಕಾದ್ರೆ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಇದ್ರ ಅಳತೆಗೆ ನೋಡ್ಕೋಬೇಕು ಅಂದರೆ ಸ್ವಲ್ಪ ನೋಡ್ಕೊಳ್ಳಿ. ಕರೆಕ್ಟಾಗಿ ಬಂತು. ಎಲ್ಲವೂ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದು, ಇನ್ನೆಲ್ಲ ಕರೆಕ್ಟಾಗೆ ಬರುತ್ತೆ. ಎಲ್ಲ ಒಂದೊಂದು ಮಾತ್ರ ಆ ಥರ ಹೆಚ್ಚು ಕಮ್ಮಿ ಆಗಿರುತ್ತೆ. ಎರಡು ಪೀಸ್ ತೆಗೆದ್ಬಿಟ್ಟು ಶೇಪ್ ತೆಗಿಬೇಕು. ಈಗ ಮಾಮೂಲಿ ಬೆಲ್ಟ್ ಪಟ್ಟಿ ತಗೊಳ್ಳೋಣ. ಬೆಲ್ಟ್ ಪಟ್ಟಿ ಈ ಕಡೆಯಿಂದ
ಆಯಿತು. ಇದು ಕಟ್ ಮಾಡ್ಕೊಳ್ಳೋಣ. ಇದು ಕಟ್ ಮಾಡ್ಕೊಳ್ಳೋದೇ ಒಂದು ಇದು, ಯಾಕೆಂದರೆ ಬಟ್ಟೆ ನೋಡ್ಕೊಂಡು ಕಟ್ ಮಾಡಬೇಕಾಗುತ್ತೆ, ಹೆಚ್ಚು ಕಡಿಮೆ ಇರುತ್ತೆ ಇದು. ಇವಾಗ ಸ್ಲೀವ್ಸ್ ಈ ಕಡೆ ಇದೆ. ಹೀಗೆ ಇಟ್ಕೊಳ್ಳೋಣ. ಈ ಥರ ಇದೆ ಸ್ಲೀವ್ಸು. ನಮಗಿದು ಎಕ್ಸ್ಟ್ರಾ ಇಲ್ಲ 1 ಇಂಚ್ ಹೋಗುತ್ತೆ. ಏನು ಸ್ಲೀವ್ಸ್ ಇದೆ ಅದನ್ನು ಇಟ್ಕೊತೀನಿ ಕರೆಕ್ಟಾಗಿ ಮಧ್ಯಕ್ಕೆ. ತೆಗೆದ್ಬಿಡೋಣ. ಮತ್ತೆ ಇವಾಗ ಇದು ವೆಯ್ಟ್ ಇದೆ, ವರ್ಕ್ ಆಗಿದೆಯಲ್ಲ, ಹ್ಯಾಂಡ್ ವರ್ಕು, ಅದಕ್ಕೆ ಇದು ಈ ಥರ ಬರುತ್ತೆ. ಕರೆಕ್ಟಾಗಿ ಮಧ್ಯಕ್ಕೆ ಪೇಂಟ್ ಮಾಡ್ಕೊಳ್ಳಿ. ಈ ಥರ ಇಟ್ಕೊಂಡು ಹೀಗಿದು ಬ್ಯಾಕ್ದು ಇಟ್ಕೊಳ್ಳೋಣ. ಈ ರೀತಿ ಬರುತ್ತೆ ನೋಡಿ. ಯಾವ್ದಾದ್ರು ಡೀಪ್ಗಿಂತ ಇನ್ನೂ ಕಮ್ಮಿನೇ ಇದೆ, ಡೀಪ್ ಜಾಸ್ತಿ ಮಾಡೋಕ್ಕಾಗಲ್ಲ, ಹೆಚ್ಚು ಕಮ್ಮಿ ಇರುತ್ತೆ. ಮತ್ತು ನೋಡಿ ಇಷ್ಟು ಜಾಸ್ತಿ ಬರುತ್ತೆ, 1 ಇಂಚು 1.5 ಇಂಚ್ ಜಾಸ್ತಿ ಬರುತ್ತೆ. ಓಕೆ, ಕಟ್ ಮಾಡ್ಕೊಳ್ಳೋಣ. ಇದು ನೋಡಿ ಇಲ್ಲಿ ಕರೆಕ್ಟಾಗಿ ಬರಬೇಕು. ಹಿಂಗೆ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡ್ರೆ ಇದು ಬಟ್ಟೆ ಕಮ್ಮಿ ಆಗಿಬಿಡುತ್ತೆ, ಮೆತ್ತದು. ಹಿಂಗೆ ಇಟ್ಕೊಳ್ಳಿ, ಅವಾಗೇನಾಗುತ್ತೆ ನಮಗೆ ಸರಿ ಬರುತ್ತೆ. ಓಕೆನಾ? ಈ ರೀತಿ ಬರಬೇಕು. ಇಲ್ಲಿ ಸ್ಟಿಚಿಂಗ್ ಬಂದರೆ ಈ ರೀತಿ ಬರಲಿ. ಓಕೆನಾ? ನಿಮಗೆ ಡೌಟ್ ಆಗುತ್ತೆ ಅಂತಂದರೆ ಒಂದು ಪಿನ್ ಹಾಕ್ಕೊಂಬಿಡಿ. ಇಲ್ಲೊಂದು ಪಿನ್ ಹಾಕ್ಕೊಂಡ್ರೆ ಕ್ಲಿಯರ್ ಆಗುತ್ತೆ. ಓಕೆನಾ? ಈ ರೀತಿ ಇಟ್ಕೊಳ್ಳಿ. ಆಯಿತು. ಇವಾಗ ಇದನ್ನು ಸ್ಟಿಚ್ಚಿಂಗಲ್ಲಿ ತೋರಿಸ್ತೀನಿ ನಿಮಗೆ ಅದು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ. ಇವಾಗ ಸದ್ಯಕ್ಕೆ ಇದು ಫ್ರಂಟು ನೋಡಿ ಹೆಂಗಿದೆ ಬಟ್ಟೆ, ಯಾವ ರೀತಿ ಕಟ್ ಮಾಡೋದು ನೋಡಿ. ಇಷ್ಟು ಬಟ್ಟೆಲಿ ನಾವು 2 ಫ್ರಂಟ್ ಕಟ್ ಮಾಡಬೇಕು. ಈ ಕಡೆ ಒಂದು ಪೀಸ್, ಆ ಕಡೆ ಒಂದು ಪೀಸ್. ಹೆಂಗೆ ಕಟ್ ಮಾಡೋದು ನೀವೇ ಹೇಳಿ. ಹಾಂ, ಈ ವರ್ಕ್ ಮಾಡೋರಿಗೆ ಬುದ್ಧಿನೇ ಇಲ್ಲ ನೋಡಿ. ಹಿಂಗೆ ಕೊಡ್ತಾರೆ, ಇದನ್ನು ಫ್ರಂಟಿಂದ ಇನ್ನೂ ಸ್ವಲ್ಪ ಹತ್ರಕ್ಕೆ ಹಾಕೋಲ್ಲ. ಇವಾಗ ನೋಡಿ ಒಂದಕ್ಕೆ ಸಿಗುತ್ತೆ, ಇನ್ನೊಂದಕ್ಕೆ ಹಿಂಗೆ ಅಡ್ಜಸ್ಟ್ ಮಾಡಬೇಕು. ನಾನು ಆಲ್ರೆಡಿ ಅವ್ರಿಗೆ ಹೇಳಿದ್ದೀನಿ, ಪ್ಯಾಚ್ ಬರುತ್ತೆ, ನಾವೇನು ಮಾಡೋಕ್ಕಾಗಲ್ಲ ಅಂತ. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ ನೋಡಿ. ಇಷ್ಟಿದೆ ಇದು ನೋಡಿ. ಇರ್ತಾರೆ ಫ್ರಂಟ್ಗೆ ಯಾವ ರೀತಿ ಸ್ಟಿಚ್ ಮಾಡೋದಪ್ಪ ದೇವರೇ. ನೋಡಿ ಇಷ್ಟು ಪೀಸ್ ಇದೆ, ಈ ಪೀಸು ಈ ಪೀಸಲ್ಲಿ ಹೆಂಗೆ ಅಡ್ಜಸ್ಟ್ ಮಾಡೋದು? ಹಾಂ, ಹಿಂಗಪ್ಪ ಮಾಡೋದು ದೇವ್ರೆ, ಹಂಗಂತ ತಲೆ ಕೆಡ್ತೈತೆ. ಹಿಂಗೆ ಇಟ್ಕೋಬೇಕಷ್ಟೆ. ಇದು ಕರೆಕ್ಟಾಗಿ ಬರಲಿ. ಇಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು ಅಷ್ಟೇ. ಏನು ಮಾಡೋದು? ಇಲ್ಲಿ ಜಾಯಿಂಟ್ ಮಾಡಬೇಕು. ಸೊ ದೇವ್ರೆ, ಈ ಥರ ಕೊಟ್ಟಾಗ ಹಿಂಗಪ್ಪ ಮಾಡೋದು. ಬರುತ್ತೆ ನೋಡೋಣ, ತೋರಿಸ್ತೀನಿ ಯಾವ ಥರ ಜಾಯಿಂಟಿಂಗ್ ಬರುತ್ತೆ ಅಂತ. ಸ್ಟಿಚಿಂಗ್ ಆದಮೇಲೆ ಆ ಸ್ಟಿಚಿಂಗ್ ಮಾಡೋಕೆ ತೋರಿಸ್ತೀನಿ ಎಷ್ಟು ಜಾಯಿಂಟಿಂಗ್ ಬರುತ್ತೆ. ವರ್ಕ್ ಕ್ಲೋಸ್ ಬಂದಾಗ ಯಾವ ರೀತಿ ಸ್ಟಿಚ್ ಮಾಡಬೇಕು, ತಲೆ ಕೆಟ್ಟು ಹೋಗುತ್ತೆ ನೋಡಿ. ಈ ರೀತಿ ತಗೊಂಡಿದ್ದೀನಿ. ಇದಕ್ಕೆ ಇಲ್ಲಿ ಜಾಯಿಂಟ್ ಬರುತ್ತೆ. ಓಕೆನಾ? ಇಲ್ಲಿ ಜಾಯಿಂಟ್ ಮಾಡಬೇಕು, ಇಲ್ಲಿ ಜಾಯಿಂಟಿಂಗ್ ಮಾಡ್ಕೋಬೇಕು. ಇದಕ್ಕೆ ಇಲ್ಲಿ ಜಾಯಿಂಟಿಂಗ್ ಬರುತ್ತೆ ಕೆಳಗಡೆ ಪೀಸ್. ತಲೆ ತಿರುಗುತ್ತೆ ನೋಡ್ತಾ ಇದ್ರೆ. ಇಟ್ಕೊಳ್ಳೋಣ. ಸ್ಟಿಚಿಂಗ್ ಮಾಡೋಕೆ ತೋರಿಸ್ತೀನಿ, ಇದೆ ಸಪ್ರೇಟಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಜಾಯಿಂಟಿಂಗ್ ಬರುತ್ತೆ ಅಂತ. ಓಕೆನಾ? ಇದು ರೆಡಿ ಆಯಿತು.